ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. BJPಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲಾರ್ದು ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರೆ ವಿಜೇಂದ್ರ ಅವರು. ಇಂಥವರಿಗೆ ಇವ್ರು ಸಾಕ್ತಾ ಇರೋದು BJPಯವರು. ನಾನು ನಿನ್ನೆ ಭಾಳ ಸ್ಪಷ್ಟವಾಗಿ ಒಂದು 4 ಪ್ರಶ್ನೆಗಳು ಕೇಳಿದ್ದೀನಿ BJPಯವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದ್ದೀರಾ, ಕಲಬುರಗಿ ರಿಪಬ್ಲಿಕ್ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂಥ ಶಾಸಕರು ಯಾರು ಅಂತ ನೀವು ನಿಮ್ಮ BJP ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡ್ರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ. ಈಗ ಒಂದು ತಿಂಗಳ ಹಿಂದೆಯೇ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿದ್ದು ಬಂದವರು ಯಾವ ಪಕ್ಷದವರು? ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು? ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಆವಾಗ ತಪ್ಪು ಮಾಹಿತಿ ಹೋಗ್ತದೆ. ಈಗ ನೀವು ಹೇಳ್ತಾ ಇದ್ದೀರಿ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ. ರಾಜು ಕಪ್ನೂರು BJP SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದ್ದಾರಾ? BJP ತೊರೆದು ಕಾಂಗ್ರೆಸ್ಸಿಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದ್ದಾರಾ? ಸೊ ಹೀಗಾಗಿ ನಾವು ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರೂ ನಾವು ಹೇಳ್ತಾ ಇದ್ದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟಾಗಿ ಅಂತ. ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ಯಾರೋ ಆಪ್ತ ಅಂದ್ಬಿಟ್ಟು ಮಾಡಿರಬಹುದು, ಮಾಡಿದ್ದಾನೆ ಅಂತಲೂ ಏನಿರ ಗೊತ್ತಿಲ್ಲ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿಯವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದಾ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ, ಅದಕ್ಕೆ ರಾಜೀನಾಮೆ ಕೊಡಬಾರ್ದಾ? ಇವ್ರಿಗೇನಾದರೂ ನೈತಿಕತೆ ಇದೆಯಾ? ನಿನ್ನೆ ಮುನಿರತ್ನ ಅವ್ರದ್ದು ಚಾರ್ಜ್ ಶೀಟ್ ಬಂದಿದೆ ಅಲ್ಲ, ಏನಂತ ಬಂದಿದೆ ಸ್ವಾಮಿ? ಅದ್ರ ಬಗ್ಗೆ ಮಾತಾಡ್ತೀರಾ? CT ರವಿಯವ್ರ ಬಗ್ಗೆ ಮಾತಾಡ್ತೀರಾ? ಏನು ನಿನ್ನೆ ಭಾಳ ಸವಿಸ್ತಾರವಾಗಿ ಚಾರ್ಜ್ ಶೀಟು ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ದಲಿತರ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಏನಂತ ಹೇಳ್ತಾರೆ ನಿಮ್ಮ ಶಾಸಕರು? ಅದೆಲ್ಲನೂ ಸಮರ್ಥನೆ ಮಾಡಿಬಿಟ್ಟು ನೀವು ನಮ್ಮ ರಾಜೀನಾಮೆ ಕೇಳೋ ನೈತಿಕತೆ ನಿಮಗಿದೆಯಾ? ನಿಮ್ಮ ತಂದೆಯವ್ರ ಮೇಲೆ ಏನು ಆಪಾದನೆ ಇದೆ ಜಸ್ಟಿಸ್ ಕುನ್ನೋ ರಿಪೋರ್ಟ್ನಲ್ಲಿ ವೆರಿ ಕ್ಲಿಯರ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಚೈನಾಯಿಂದ ನೀವು PPE ಕಿಟ್ಸ್ ತರಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಶ್ರೀರಾಮ್ಲು ಅವ್ರದ್ದು ರಾಜೀನಾಮೆ ತೊಗೊಂಡ್ರ? ನಿಮ್ಮ ತಂದೆಯವ್ರದ್ದು ರಾಜೀನಾಮೆ ತೊಗೊಂಡ್ರ? ಏನು ನೀವು ಮಾತಾಡೋದಕ್ಕೆ ಏನಾದರೂ ಲಾಜಿಕ್ ಇದೆಯೇನ್ರಿ? ಅದಕ್ಕೆ ಹೇಳ್ತಾ ಇರೋದು, ನೀವು ಎಷ್ಟು ನೀವು ಮಾತನಾಡ್ತೀರಾ ಅಷ್ಟೇ ನೀವು ಮರ್ಯಾದೆ ಕಳ್ಕೊತೀರಾ. ಏನೇ ಇದ್ರೂ ದಾಖಲೆಗಳು ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು, ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ನೀವು ನಿಮ್ಮ ಲೀಡರ್ಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ನಿಯೋಗ ಹೋಗಬೇಕಾಗಿದ್ದು ಬೀದರಿಗಲ್ಲ, ನಿಯೋಗ ಹೋಗಬೇಕಾಗಿದ್ದು ಮುನಿರತ್ನ ಅವ್ರ ಮನೆಗೆ. ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕಾಗಿರೋದು. ನಿಮ್ಮ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಮೇಲೆ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡಬೇಕು BJPನಲ್ಲಿ ಇಂಟರ್ನಲ್ ಆಗಿ. CT ರವಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು. ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ECIR ಕೇಸ್ ಇದೆ, ನೀವು ನಿಮ್ಮ ಅಫಿಡವಿಟಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಯಾವಾಗ BJP ನಾಯಕರೇ ಹೇಳ್ತಾ ಇದ್ದಾರಲ್ಲ ಯಡಿಯೂರಪ್ಪ ಅವ್ರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. 1000 ಕೋಟಿ ರೂಪಾಯಿ 1500 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತಲ್ಲ,
ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. KKRDB ಹಗರಣ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಇವೆಲ್ಲ ಬಿಟ್ಬಿಟ್ಟು ಯಾವುದು ಸಂಪೂರ್ಣವಾಗಿ ಪ್ರೂವ್ ಆಗಿದೆ, ನಿಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗ್ತಾ ಇದ್ರಲ್ರಿ, ನಾಚಿಕೆ ಬರ್ಬೇಕು ನಿಮಗೆಲ್ಲ. ಇವೆಲ್ಲನೂ ನಾನು ಹೇಳ್ತಾ ಇದ್ದೀನಲ್ಲ, ಇವರ ಹುಳುಕನ್ನು ಮುಚ್ಚಾಕ್ಲಿಕ್ಕೆ ಇವರೆಲ್ಲ ಸತ್ಯ ಸಂಶೋಧನೆ ಮಾಡ್ತಾ ಇದ್ದಾರಲ್ಲ. ಏನಾಯ್ತು ರೀ ವಕ್ಫ್ ಸತ್ಯ ಸಂಶೋಧನೆ? ಇಲ್ಲಿ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಸಾಬೀತು ಮಾಡಿದ್ರು ಹೇಳಿ? ಸತ್ಯ ಸಂಶೋಧನೆ ಆಗಬೇಕು. ಅನ್ವರ್ ಮಾನ್ಪಡಿಗೆ ನೀವು 150 ಕೋಟಿ ರೂಪಾಯಿ ಕೊಟ್ಟಿರೋದು ಸತ್ಯ ಸಂಶೋಧನೆ ಆಗಬೇಕಾಗಿದ್ದು. ಅವರು ನಿಮಗೆ ಕಳ್ಳ ಅಂತ ಹೊರಗೆ ಬಂದು ಓಡಿಸಿದ್ರಂತಲ್ಲ, ಗನ್ಮ್ಯಾನ್ ಜೊತೆಗೆ ಓಡೋದ್ರಂತಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಸುಮ್ಮನೆ ನೀವು ಪುರಾವೆ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಸುಮ್ಮನೆ ನೀವು ವಾಟ್ಸ್ಯಾಪ್ನಲ್ಲಿ ಏನು ಬಿಟ್ಟಿದ್ದೆಲ್ಲಾನು ನಿಜ ಅಂದ್ಕೊಂಡು ಹೋಗ್ತಾ ಇದ್ದರೆ BJP ಅವರು, ಐ ಫೀಲ್ ಸಾರಿ ಫಾರ್ ಯು. ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ಕೆ ನಾನೇನು ರೀ? ಹೂ ಆರ್ ದೇ ಟು ಡಿಮ್ಯಾಂಡ್ ಮೈ ರೆಸಿಗ್ನೇಷನ್? ಏನಾದರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಭಾಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್, ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಲೇ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದ್ದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡೋಕ್ಕಾಗ್ತದೆ ನಾವು? ವೆರಿ ಕ್ಲಿಯರ್ಲಿ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಈಶ್ವರಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ. ನಿಮ್ಮ ಕಾರ್ಯಕರ್ತರಿದ್ರು. ಆಮೇಲೆ ಇಲ್ಲಿ ಯಾವುದೋ ಒಂದು ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್, ಇವ್ರು ಪ್ರಾಜೆಕ್ಟ್ ಮ್ಯಾನೇಜರ್ 25 ವರ್ಷಕ್ಕೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದನ್ನೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ 5 ಜನ ಅವ್ರ ಕಂಪನಿದವ್ರದ್ದೇ ಹೆಸರಿದೆ ಅಲ್ಲ, ತನಿಖೆ ಆಗಲಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ಸತ್ಯ ಸಂಶೋಧನೆ ನಾಟಕ ಮಾಡೋದು, ಹೆಣ ಬಿದ್ದಾಗೆಲ್ಲ BJP ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡಿಸಬೇಕಂತ ಯಾವುದೇ ಅವ್ರಿಗೆ ಇದು ಇಲ್ಲ. ಈಶ್ವರಪ್ಪನ ಹೆಸರನ್ನೇ ತೆಗಿತಾ ಇದ್ದಾರೆ, ಯಾಕಂದ್ರೆ ಈಶ್ವರಪ್ಪ ಅವರ ವಿಚಾರದಲ್ಲಿ ಸಂತೋಷ ಮಾಡಿದ್ರು, ಹಾಗಾಗಿ ರಾಜೀನಾಮೆ ಪಡ್ಕೊಂಡು. ಎಸ್ ಸರ್, ಅಗ್ರೀಡ್. ಈಗ ಯಾಕೆ ಅನೈತಿಕತೆ ಪ್ರದರ್ಶನ? ನೈತಿಕತೆ ಇದೆ, ಅದಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಲ್ಲ. ನೈತಿಕತೆ ಇರಲಿಲ್ಲ ಅಂದರೆ ನಾವೆಲ್ಲೋ ಬೇರೆ ಕಡೆ ಇರಬೇಕಾಗಿತ್ತು. ನಿಮ್ಮ ಮುಂದೆ ಯಾಕೆ ಬರ್ತಾ ಇದ್ವಿ? ಎದುರುಗಡೆ ಕೂತ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀನಲ್ಲ ಸ್ವಾಮಿ. ನನ್ನ ಹೆಸರು ಇದೆಯಾ ಅದರಲ್ಲಿ? ಹೇಳಿದಾರ ಪ್ರಿಯಾಂಕರ್ಗೆ ನನಗೆ ಟೆಂಡರ್ ಕೊಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಫಸ್ಟು ಕರೆಕ್ಟಾಗಿ ಅದು ಅಲೆಜ್ಡ್ ಡೆತ್ ನೋಟ್ ಅಂತ ಹೇಳ್ತಾ ಇದ್ದೀನಿ. ಆ ಪತ್ರದಲ್ಲಿ ಏನಿದೆ ಅಂತ ಸರಿಯಾಗಿ ಕಣ್ಬಿಟ್ಟು ಓದಕ್ಕೆ ಹೇಳಿ ಅವರಿಗೆ. KIDB ಇದಿರಬೇಕು, ಝೂ ಅಥಾರಿಟಿದಿರಬೇಕು, RDದಿರಬೇಕು. ಇವೆಲ್ಲನೂ ಕೂಡ ಟೆಂಡರು ಹಾಕಿದ್ದೀವಿ ಅಂತ, ಟೆಂಡರ್ ಕೊಡಿಸ್ತೀನಿ ಅಂತ ಇವ್ರು ಹೇಳ್ತಾ ಇರೋದು. ಆರೋಪಿಗಳು ಏನು ಹೇಳ್ತಾ ಇದ್ದಾರೆ, ಇವರು ಟೆಂಡರ್ ಆಗ್ತಾ ಇದೆ ನಮಗೆ, ಅದಕ್ಕೆ ನಮಗೆ ಸ್ವಲ್ಪ ಸಹಕಾರ ಮಾಡಿ ಲೋನ್ ಅಂತ ಕೇಳಿರೋದು. ಅವರು ಅದಕ್ಕೆ ತಕ್ಕಾಗೆ ಅವರು ಏನೋ ಅವ್ರ ವ್ಯವಹಾರ ಏನಿತ್ತೋ ಯಾರಿಗೆ ಗೊತ್ತು. ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಟ್ರಾನ್ಸಾಕ್ಷನ್ ಇಸ್ ಅ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ? ಇಲ್ಲೀಗಲ್ ಏನಿದೆ ಅದರಲ್ಲಿ? ಆದರೆ ಅದು ಯಾಕೆ ಮಾಡಿದರು, ಹೇಗೆ ಮಾಡಿದರು, ಇಬ್ಬರದ್ದು ಬೇರೆ ಬೇರೆ ವರ್ಷನ್ ಇದೆ. ಅದು ಎರಡು ತನಿಖೆ ಆಗಲಿ ಅಂತಲೇ ಹೇಳ್ತಾ ಇರೋದಲ್ಲ. ಸಮಸ್ಯೆ ಏನಿದೆ? BJP ಅವರು ಏನು ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ನಡೆಸ್ತಾ ಇದ್ದಾರಾ? ಇವ್ರು ಹೇಳಿರೋ ಮಾತುಗಳು, ಇವ್ರು ಹೇಳಿರೋ ಟ್ವೀಟ್ಗಳು ಇಲ್ಲಿವರೆಗೂ ಯಾವ್ದು ಸತ್ಯ ಆಗಿದೆ? ಇವರೇ ಸತ್ಯವನ್ನು ಸುಳ್ಳು ಮಾಡೋದು, ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ತಾನೇ ಇವ್ರು ನಿಪುಣರು. ಇವರು ಇಲ್ಲಿವರೆಗೂ ಯಾವುದಾದ್ರೂ ಮಾಡಿದಾರ? ತೋರಿಸಿ ನನಗೆ, ಪ್ರೂವ್ ಮಾಡಿದಾರ ಯಾವುದಾನ? ಸೊ ಅದಕ್ಕೆ ನನ್ನ BJP ಅವರಿಗೆ ನಾನು ಸಲಹೆ ನಿನ್ನೆನೂ ಕೂಡ ನಾನು ಹೇಳಿದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಫಸ್ಟು ನಿಮ್ಮ ಕಲಬುರಗಿ ನಾಯಕರ ಇತಿಹಾಸವನ್ನು ತಿಳ್ಕೊಂಡು ಅದಾದಮೇಲೆ ನಮ್ಮ ಹತ್ರ ಬನ್ನಿ, ಚರ್ಚೆಗೆ ನಾವು ರೆಡಿ ಇದ್ದೀವಿ. ಆದರೆ ಇಲ್ಲದ ಸಲ್ಲದ ಆರೋಪ ಮಾಡಿಬಿಟ್ಟು ಇರಲಾರ್ದೆಲ್ಲ ಕೂಡ ಹೇಳಿಬಿಟ್ಟು ಯಾವುದೂ ಪ್ರೂಫ್ ಇರಲಾರ್ದೆ ಮಾತಾಡೋದು ನಿಮ್ಮ ಕುರ್ಚಿಗೆ ಏನೋ ಅದು ಡಿಗ್ನಿಟಿ ಆಫ್ ಚೇರ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ನಾಟ್ ಗುಡ್. ನೀವು ಒಬ್ಬ ರಾಜ್ಯಾಧ್ಯಕ್ಷರಿದ್ದೀರ, ನೀವು ಕೂಡ ಯಾರೋ ಸಾಮಾನ್ಯ ಕಾರ್ಯಕರ್ತರ ಥರ ಮಾತಾಡಿದ್ರೆ ಜನ ಒಪ್ಪೋದಿಲ್ಲ, ಮೆಚ್ಚೋದಿಲ್ಲ. ಆಮೇಲೆ ನೀವು ಎಷ್ಟೇ ಸತ್ಯಶೋಧನಾ ಸಮಿತಿ ಮಾಡಿ, ನೀವು ಬೀದರಿಂದ ಚಾಮರಾಜನಗರ ತನಕ ನೀವು ಯಾವ್ದಾದ್ರು ಹೋರಾಟ ಮಾಡ್ಕೊಳ್ಳಿ, ಏನೇ ಚೀರಾಡ್ರಿ, ಬಟ್ಟೆ ಹರ್ಕೊಳ್ಳಿ, ಐ ಡೋಂಟ್ ಕೇರ್.
ನಾವು ಯಾವತ್ತೂ ಕೂಡ ರಾಜಕೀಯ ಪ್ರಾಮಾಣಿಕವಾಗಿ ಮಾಡಿದ್ದೇವೆ, ಪಾರದರ್ಶಕವಾಗಿ ಮಾಡಿದ್ದೇವೆ. ಯಾವುದೇ ರೀತಿಯಾದ ನಾವು ₹1 ಭ್ರಷ್ಟಾಚಾರ ನನ್ನ ಅವಧಿನಲ್ಲಿ ಮಾಡಿಲ್ಲ. ಇದು 3ನೇ ಸರಿ ಮಂತ್ರಿ ಆಗ್ತಾ ಇರೋದು ನಾನು. ಈಗ ನಿಮ್ಗೆ ಏನಾಗ್ಬಿಟ್ಟಿದೆ, ನಮ್ಗೆ ಯಾಕೆ ನಾವು ಟಾರ್ಗೆಟೆಡ್ ಅಂದರೆ ನಿಮ್ಮ ಸಿದ್ಧಾಂತವನ್ನು ನಾವು ವಿರೋಧಿಸ್ತೀವಿ, RSSನ ವಿರೋಧಿಸ್ತೀವಿ, ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನು ನಾವು ವಿರೋಧಿಸ್ತೀವಿ ಅಂತ ನಾವು ನಿಮಗೆ ಟಾರ್ಗೆಟ್ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಎಷ್ಟೇ ಅಂಜಿಸಿದ್ರೂ ಕೂಡ ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದು ಹೆದರಿಕೆ ನೀವು ಏನೇ ಮಾಡಿದ್ರು, IT, ED, CBI, ನೀವು ಯಾರಿಗೆ ಹೋಗಿ ಮೋದಿಯವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊಳ್ತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯದಲ್ಲಿದ್ದೀವಿ. ಹಿಂದೆ ಕೂಡ ಖರ್ಗೆ ಸಾಹೇಬರು ಹಾಗೆ ನಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ.